ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಯು ಕುಕಿಂಗ್ ವಿಲೇಜ್ಗೆ ಸ್ವಾಗತ. ಸುಲಭವಾಗಿ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಒಂದು ಪಾತ್ರೆಗೆ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಿಕ್ಸನ್ನು ತೆಗೆದುಕೊಳ್ಳಿ. ಯಾವುದೇ ಕಂಪನಿದಾಗಲಿ ತೆಗೆದುಕೊಂಡು ಅದಕ್ಕೆ ಒಂದು ಚಿಟಿಕೆ ಅಡಿಗೆ ಸೋಡಾ ಹಾಕಿಕೊಳ್ಳಿ. ಅಡಿಗೆ ಸೋಡಾ ಹಾಕುವುದರಿಂದ ಜಾಮೂನಿಗೆ ಗಟ್ಟಿ ಬರುವುದಿಲ್ಲ, ತುಂಬ ಸಾಫ್ಟಾಗಿ ಬರುತ್ತದೆ. ಅದಕ್ಕೆ 1 ಕಪ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವು ಮಿಕ್ಸ್ ಮಾಡಿಕೊಂಡು ನಾದಿಕೊಳ್ಳಿ. ಅಂಗೈಯಿಂದ ನಾದಿಕೊಳ್ಳಬೇಡಿ, ಬೆರಳುಗಳಿಂದ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಿ. ಇದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಚ್ಚಿ ಸುಮಾರು 5 ನಿಮಿಷ ನೆನೆಯಲು ಬಿಡಿ. ಹಿಟ್ಟು ನೆನೆಯುವ ತನಕ ನಾವು ಪಾಕ ರೆಡಿ ಮಾಡಿಕೊಳ್ಳೋಣ. ಮೊದಲು ಒಂದು ಪಾತ್ರೆಗೆ ಅರ್ಧ kg ಸಕ್ಕರೆಯನ್ನು ತೆಗೆದುಕೊಳ್ಳಿ. ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕಿ 5 ನಿಮಿಷ ಕುದಿಸಿಕೊಳ್ಳಿ. ಇದಕ್ಕೆ ಇಲೈಚಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಂಡರೆ ಸಾಕು. 5 ನಿಮಿಷ ಕುದಿಸಿದರೆ ಪಾಕ ರೆಡಿಯಾಗುತ್ತದೆ. ನೋಡಿ, 5 ನಿಮಿಷದ ತನಕ ಗುಲಾಬ್ ಜಾಮೂನ್ ಮಿಕ್ಸ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇಷ್ಟು ಚೆನ್ನಾಗಿ ಉಬ್ಬಿ ಬಂದರೆ ಸಾಕು, 5 ನಿಮಿಷ ನೆನೆದರೆ ಸಾಕು. ನೋಡಿ, ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಅದೇ ಆಕಾರದಲ್ಲಿ ಉಂಡೆಗಳನ್ನು ತೆಗೆದುಕೊಂಡು ಜಾಮೂನ್ ರೆಡಿ ಮಾಡಿಕೊಳ್ಳಿ. ನೋಡಿ, ನನ್ನ ಮಾಡುವ ರೀತಿಯಲ್ಲಿ 25 ಜಾಮೂನ್ ರೆಡಿಯಾಗಿವೆ. ಇದರ ಆಕಾರ ಸರಿಯಾಗಿದೆ. ಇಷ್ಟೊಂದು ಮಾಡಿಕೊಂಡರೆ ಸಾಕು. ಅಂಗೈಗೆ ಸ್ವಲ್ಪ ತುಪ್ಪ ಸವರಿ ಜಾಮೂನ್ಗಳಿಂದ ಉಂಡೆ ಮಾಡಿಕೊಳ್ಳಿ. ನಾನು ತೋರಿಸುತ್ತಿರುವ ಹಾಗೆ ನೀವು ಮಾಡಿಕೊಂಡು ಒಂದು ತಟ್ಟೆಯಲ್ಲಿಡಿ. ಒಂದು ಕಡೆಗೆ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾಯಲು ಬಿಡಿ. ನೋಡಿ, ಎಷ್ಟೊಂದು ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಇದೇ ರೀತಿ ನೀವು ಮಾಡಿಕೊಳ್ಳಿ. ಎಣ್ಣೆ ಕಾದಿದೆ ಚೆಕ್ ಮಾಡಿಕೊಂಡು ಅದಕ್ಕೆ ಗುಲಾಬ್ ಜಾಮೂನನ್ನು ಹಾಕಿಕೊಳ್ಳಿ. ಸಣ್ಣ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಕರಿದುಕೊಳ್ಳಿ. ನೋಡಿ, ನಾನು ಯಾವ ರೀತಿ ಕರಿಯುತ್ತಾ ಇದ್ದೀನಿ ಅದೇ ರೀತಿ ನೀವು ಕರಿದುಕೊಳ್ಳಿ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ, ಇಷ್ಟೊಂದು ಕಲರ್ ಬಂದರೆ ಸಾಕು. ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಜಾಮೂನನ್ನು ತೆಗೆದು ಎಲ್ಲ ಜಾಮೂನನ್ನು ಕರಿದುಕೊಳ್ಳಿ. ನೋಡಿ, ಸಕ್ಕರೆ ಪಾಕ ಮೊದಲೇ ಮಾಡಿಟ್ಟಿರುವುದರಿಂದ ಅದಕ್ಕೆ ಕರಿದಿರುವ ಗುಲಾಬ್ ಜಾಮೂನ್ ಹಾಕಿ ಸುಮಾರು 15 ನಿಮಿಷ ನೆನೆಯಲು ಬಿಡಿ. ನೋಡಿ, ನಾವು ಮಾಡಿರುವುದಕ್ಕಿಂತ ಡಬಲ್ ಆಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡಿ. ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ನೀವು ಮಾಡಿಕೊಳ್ಳಿ. ನಿಮಗೆ ಒಂದು ಜಾಮೂನನ್ನು ಕಟ್ ಮಾಡಿ ತೋರಿಸುತ್ತಾ ಇದ್ದೀನಿ. ನೋಡಿ, ಒಳಗಡೆನೂ ಎಷ್ಟು ಚೆನ್ನಾಗಿ ಪಾಕ ಹೋಗಿದೆ. ಒಂದು ಸಲ ನೀವು ನೋಡಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.